ಕೊರೆಗಾಲ ಬೇಗ ಮುಗಿಲಿ ದೇವ್ರೆ, ಪ್ಲೀಸ್ ಈಗಲೇ ವರ ಕೊಟ್ಬಿಡು. ನಮ್ಮ ಟಾಮಗಂತೂ ನಾನು ರಂಗೋಲಿ ಹಾಕ್ಬೇಕಾದ್ರೇನೆ ಅವ್ನಿಗೆ ಪ್ರೀತಿ ಜಾಸ್ತಿ ಆಗ್ತೈತೆ. ರೋಸ್ ವಾಟರ್ ಆಯ್ತಾ, ಮಾಯಿಶ್ಚರೈಸಿಂಗ್ ಕ್ರೀಮ್ ಹೋಯ್ತಾ, ಅದು ಹಚ್ಬಿಡ್ತೀನಿ. ಮೇಕಪ್ ಹೆಂಗ್ ಮಾಡಬಾರ್ದು ಅಂತ ಈ ವಿಡಿಯೋ ನೋಡಿ ಅಷ್ಟೇ. ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ನನ್ನಲ್ಲಿ ಮೇಕಪ್ ಪ್ರಾಬ್ಲಮ್ ಇದೆ. ಮೇಕಪ್ ಮಾಡಿದ್ರೆ ನಾನು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ. ಎಲ್ರ ಕಣ್ಣು ನನ್ನ ಕಣ್ಣು ಮೇಲೆ ಇರಬೇಕು. ಹಂಗೆ ಬಂದು 3 ದಿನ ಮಲಗ್ಬಿಡ್ಬೇಕು. ಭಕ್ತಿಯಿಂದ ಗಣೇಶನ್ ಹೂವು ಹಾಕು, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊ, ಕಪಾಳಕ್ಕೆ 2 ಜೋರ ಹೊಡ್ಕೊ. ಚಾಕ್ಲೇಟ್ ಪ್ಲೇಸ್ಟಿಕ್ ಗೊತ್ತಾ ಅಂದ್ರೆ ನಮ್ಮಪ್ಪ ಕಲಿಸ್ಲಿಲ್ಲ ಅಂತಿದೆ. ನಮ್ಮ ಮನೆ ಫಂಕ್ಷನ್ ಯಾರು ಬರಲ್ಲ, ಯಾರು ಸಪೋರ್ಟ್ ಮಾಡಲ್ಲ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ. ಅಂದ್ರೆ ಪೂಜೆ ಎಲ್ಲ ಮುಗ್ದೋಗಿತ್ತು, ಅಡ್ಗೆ ಎಲ್ಲ ಆಗೈತೆ, ಊಟ ಮಾಡೋಣ ಅನ್ಬಿಟ್ಟು ನಾನು ಮನೇಲಿ ಊಟ ಮಾಡ್ದಿರೋ ಹೋದೆ. ಬಟ್ಟಿ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸ್ವಲ್ಪ ಡಿಸಪಾಯಿಂಟೆಡ್ ಆಯ್ತು. ವೇಟ್ ಅಂಡ್ ಸಿ ಅಂಡ್ ವೇಟ್ ಅಷ್ಟೇ. ಅದ್ ಮಿಕ್ಸ್ ಮಾಡ್ಬೇಕಾದ್ರೆ ಗಮ್ಮ ಗಮ್ಮ ಅಂತ ಸ್ಮೆಲ್ ಬರ್ತಾಯಿತ್ತು ನನಗೆ. ಪೀಸ್ ಹಾಕಿದ್ರೆ ಬಿರಿಯಾನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 8 ಗಂಟೆ ಅಷ್ಟರಲ್ಲಿ ಮನೆ ಕ್ಲೀನಿಂಗು ಅರ್ಧದಷ್ಟು ಕೆಲಸ ಮುಗಿಸಿದ್ದೀನಿ. ಇವಾಗ ಹೊಸ್ಲಿಗೆ ರಂಗೋಲಿ ಇಟ್ಟು, ಅರ್ಶಿನ ಕುಂಕುಮ ಇಟ್ಟು, ಬಾಗಿಲಿಗೆ ರಂಗೋಲಿ ಹಾಕಿ ಎಲ್ಲ ಮಿಕ್ಸು ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿಟ್ಟು ನಾನೊಂದು ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮು ಹೋಗ್ತಾ ಇರೋದು. ಅದಕ್ಕೆ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಫ್ರೆಂಡ್ಸ್. ಅವ್ರು ಹೇಳಿದ್ದು 5 ಗಂಟೆಯಿಂದ 6 ಗಂಟೆ ಬೆಳಗಿನ ಜಾವ ಅಷ್ಟು ಒಳಗಡೆ ಇರಬೇಕಲ್ಲಿ, ಹೋಮ ಎಲ್ಲ ಅದೇ ಟೈಮ್ಗೆ ಇರೋದು ಅಂತ. ಆದರೆ ನಾನು ಹೋಗ್ತಾ ಇರೋದು ಒಂದು 10 ಗಂಟೆ ಮೇಲೆ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಗೆ ಎದ್ದೆ ಫ್ರೆಂಡ್ಸ್, ಹೋಗ್ಬಿಡೋಣ ರೆಡಿ ಆಗಿಬಿಟ್ಟು ಅಂತ. ಈ ಹಿಮ ಎಲ್ಲ ನೋಡ್ಬಿಟ್ಟು ಅವ್ರ ಮನೆ ಓಪನಿಂಗ್ಗೆ ಒಂದು ದೊಡ್ಡ ನಮಸ್ಕಾರ ಅಂತ ಅನ್ನಿಸ್ತು. ನಿಜ ಫ್ರೆಂಡ್ಸ್, ಕೈ ಕಾಲೆಲ್ಲ ಫ್ರೀಸ್ ಆಗಿಬಿಡ್ತು. ನಾನು ಹೆಂಗೋ ತಡ್ಕೊಂಡಿದ್ದು ಒದ್ದಾಡ್ಕೊಂಡು ಮನೆ ಕೆಲಸ ಮಾಡ್ತಾಯಿದ್ದೀನಿ. ಶಿವ ಅಂತೂ ಒಂದು ಮೂಲೆಯಲ್ಲಿ ಮುದುರ್ಕೊಂಡು ಮಲಗ್ಬಿಟ್ಟಿತ್ತು ಪಾಪ. ಇವಾಗನೇ ಎದ್ದು ಆಚೆ ಹೋಗೈತೆ. ಅದಕ್ಕೆ ಶಿವನೇ ಕರ್ಕೊಂಡು ಹೋಗ್ಬಿಡ್ಬೇಕು, ಕಷ್ಟ ಕೊಡೋದು ಬೇಡ, ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ರಂಗೋಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮುಗಿಸಿ ಶಿವಾಗ ಏನಾರು ಟಿಫನ್ ಮಾಡಿಟ್ಟು ಹೊರಡ್ತಾ ಇರೋದೆ. ಅನ್ನ ಮಾಡಿಟ್ಟಿದ್ದೀನಿ, ಚಿತ್ರಾನ್ನ ಒಗ್ಗರಣೆ ಒಂದು ಹಾಕಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಫುಡ್ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಮೊದಲು ನಾನು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಸಾಕಾಗಿ ಹೋಗೈತೆ ಫ್ರೆಂಡ್ಸ್, ನನಗಂತೂ ಜೀವನನೇ ಒಂದೇ ದಿನಕ್ಕೆ. ಅಪ್ಪ ದೇವ್ರೆ, ಕೊರೆಗಾಲ ಬೇಗ ಮುಗಿಲಿ ದೇವ್ರೆ, ಪ್ಲೀಸ್ ಈಗಲೇ ವರ ಕೊಟ್ಬಿಡು. ಲೆಟ್ಸ್ ಸ್ಟಾರ್ಟ್ ರಂಗೋಲಿ. ಈ ಥರ ಚಳಿಗಾಲದಲ್ಲಿ ಇದ್ದು ನಾವು ಬೆಳಗ್ಗೆ ತಣ್ಣೀರು ಮುಟ್ಕೊಂಡು ಮನೆ ಕೆಲಸ ಮಾಡ್ತೀವಿ ಅಂದರೆ ದೇವ್ರನ್ನ ಬೇಳ್ಕೊಳ್ಳೇಬೇಕು. ಅದಕ್ಕೆ ದೇವ್ರನ್ನ ಕೇಳ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಹೊಸಲೆಲ್ಲ ತೊಳ್ಕೊಂಡು ಅರ್ಶಿನ ಕುಂಕುಮ ಹಚ್ಕೊಳ್ತಾ ಇದ್ದೀನಿ. ಅರ್ಶಿನ ಜಾಸ್ತಿ ಹಚ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇನ್ಮೇಲೆ ಸಪೋಟ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮನೆ ಮುಂದೆ ಸಪೋಟ ಮರ ಇರೋದ್ರಿಂದ ಆ ಮರದಿಂದ ಹಣ್ಣುಗಳೆಲ್ಲ ಹಣ್ಣಾಗಿ ಹಳಿರುಗಳೆಲ್ಲ ಕೆಳಗಡೆ ಕಿತ್ತಾಕಿ ಅದನ್ನು ಇರುವೆಗಳು ತಿಂದು ಸೀದಾ ಮನೆಯೊಳಗೆ ಬರ್ತವೆ. ಆಚೆ ಆರಾಮಾಗಿ ಸ್ವೀಟ್ಗಳು ಹಣ್ಣುಗಳು ತಿಂತವೆ, ಆದರೂ ಮನೆಯೊಳಗೆ ಬರ್ತವೆ. ಸಕ್ಕರೆ ಏಕ್ರೆ ಸಿಗ್ತವೇನೋ ಅಂತ. ಆದರೂ ನಾನು ಅವಾಗ ಸಿಗುವಂಗೆ ಮಡ್ಗಲ್ವಲ್ಲ, ಅದಕ್ಕೆ ಆ ಇರುವೆಗಳು ಮನೆಯೊಳಗೆ ಬರಬಾರ್ದು ಅಂತ ಅರ್ಶಿನ ಹಚ್ಚೋದು. ಈ ಥರ ಜಾಸ್ತಿ ಹಚ್ಚಿದ್ರೆ ಬರಲ್ಲ ಅಂದ್ಬಿಟ್ಟು ಅರ್ಶಿನ ಜಾಸ್ತಿ ಹಚ್ಕೊಂಡಿದ್ದೀನಿ. ಆದರೆ ಅದು ಯಾವ ಸೈಕಲ್ ಗ್ಯಾಪಲ್ಲಿ ಬರ್ತಾವೋ ಗೊತ್ತಿಲ್ಲ. ಆದರೆ ಕಪ್ಪಿರುವೆಗಳು ಮನೆಗೆ ಬಂದರೆ ಒಳ್ಳೇದು ಅಂದ್ಬಿಟ್ಟು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ತುಳ್ಕೊಂಡು ಓಡಾಡ್ತೀವಲ್ಲ, ಅದೊಂದು ಸ್ವಲ್ಪ ಬೇಜಾರು. ಅಷ್ಟು ಬರುತ್ತೆ ತುಳ್ಕೊಂಡು ಓಡಾಡೋಷ್ಟು, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬಾಗಿಲೆಲ್ಲ ತೊಳೆದು ನೀರು ಹಾಕಿದ್ದೆ. ಈ ರಂಗೋಲಿ ಮಾತ್ರ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ನಾವು 90s ಕಿಡ್ಡು, ಯಾವಾಗಲೂ ಇದನ್ನು ಟ್ರೈ ಮಾಡಿರ್ತೀವಿ. ಫಸ್ಟ್ ಕಲ್ತಿರ್ತೀವಲ್ಲ ಸ್ಟಾರ್ಟಿಂಗ್ ರಂಗೋಲಿಗಳು, ಆ ಲಿಸ್ಟಲ್ಲಿ ಇದನ್ನು ಸಹ ಇರ್ತೈತೆ. 8 ರಿಂದ 8. ಇದು ಸಿಂಪಲ್ ರಂಗೋಲಿ, ಅದಕ್ಕೋಸ್ಕರ ಇದನ್ನು ಎಲ್ರಿಗೂ ಗೊತ್ತು ಅಂತ ಹೇಳ್ತಾ ಇರ್ತೀನಿ. ಇದಕ್ಕೆ ಕಲರ್ ಹಾಕ್ಬಿಟ್ರಂತೂ ಇದ್ದಿದ್ದು ಸೂಪರಾಗಿ ಕಾಣಿಸ್ತೈತೆ. ಮತ್ತು ಇದು ಇಷ್ಟ ಹಾಕ್ಕೊಂಡು ಇನ್ನೂ ದೊಡ್ಡದಾಗಿ ಹಾಕ್ಕೊಂಡು ಹೋಗ್ಬೋದು. ಇಟ್ಕೆ ಪುಡಿ ಹಾಕ್ಬಿಟ್ರಂತೂ ಇದ್ದಿದ್ದು ಸೂಪರಾಗಿ ಕಾಣಿಸ್ತಿದೆ. ನಮ್ಮನೇಲಿ ಹೆಂಗೂ ಇಟ್ಕೆ ಪುಡಿ ಡೈಲಿ ರಂಗೋಲಿಗೆ ಬಳಸ್ತಾನೆ ಇರ್ತೀನಲ್ಲ, ಅದಕ್ಕೋಸ್ಕರ ಇಟ್ಕೆ ಪುಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದೇ ರಂಗೋಲಿ ಸೆಲೆಕ್ಟ್ ಮಾಡ್ಕೊಂಡೆ. ಯಾವುದು ಚುಕ್ಕಿಗಳು ಕನ್ಫ್ಯೂಸ್ ಆಗಲ್ಲ, ಬೇಗ ಹಾಕ್ಕೋಬೋದು ಅಂತ. ಅದು ಬರೀ ಇವತ್ತು ಬೇಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಲ್ಲ ಅದಕ್ಕೆ. ಮತ್ತು ಇದನ್ನು ಲಿಂಗ ರಂಗೋಲಿ ಅಂತಲೂ ಕರಿತೀವಿ ನಾವು. ಶಿವರಾತ್ರಿ ಟೈಮಲ್ಲಿ ಈ ಥರ ರಂಗೋಲಿಗಳು ಸ್ವಲ್ಪ ಲಿಂಗ ಥರ ಡಿಸೈನ್ ಮಾಡಿಬಿಟ್ಟು ಈ ಥರ ರಂಗೋಲಿಗಳು ನಾನು ಹಾಕ್ಕೊಳ್ತಾ ಇದ್ದೆ. ಕಪ್ ಕಲರ್ ಹಾಕಿ ವೈಟ್ ಬಣ್ಣ ಹಾಕಿ ಸೇಮ್ ಲಿಂಗ ಥರನೇ ಮಾಡ್ಕೊಳ್ತಾ ಇದ್ದೆ. ಈ ಸಲ ಶಿವರಾತ್ರಿ ಇನ್ನೇನು ಬಂತು, ಇನ್ನೊಂದು 3 ತಿಂಗಳಲ್ಲಿ ಇದೇ ರಂಗೋಲಿನ ಹಾಕಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. ಅಷ್ಟರಲ್ಲಿ ಯಾವ್ದಾರ ಹೊಸ ರಂಗೋಲಿ ಕಾಣಿಸ್ತು ಅಂದರೆ ಶಿವಂದು, ಅದಕ್ಕೆ ಶಿಫ್ಟ್ ಆಗಿಬಿಡ್ತೀನಿ. ಆಮೇಲೆ ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡು ಇಟ್ಕೆ ಪುಡಿಲಿ ಡಿಸೈನ್ ಮಾಡ್ಕೊಳ್ಳೋದಷ್ಟೇ. ಸೋ ಸಿಂಪಲ್ಲು. ನಾನು ರಂಗೋಲಿ ಜೊತೆ ಫೈಟ್ ಮಾಡ್ತಾಯಿದ್ರೆ ಶಿವ ಅಲ್ಲಿ ನೀರು ಜೊತೆ ಫೈಟ್ ಮಾಡ್ತಾ ಇತ್ತು. ಚಳಿಲಿ ನಡ್ಕೊಂಡು ನೀರು ಕಾಯಿಸ್ತಾ ಇತ್ತು. ಪಾಪ ಡೈಲಿ ಇದೇ ಆಗೋಗೈತೆ ಶಿವದು. ನಮ್ಮ ಟಾಮಗಂತೂ ನಾನು ರಂಗೋಲಿ ಹಾಕ್ಬೇಕಾದ್ರೇ ಅವ್ನಿಗೆ ಪ್ರೀತಿ ಜಾಸ್ತಿ ಆಗ್ತೈತೆ. ಬಂದು ರಂಗೋಲಿ ಮೇಲೆಲ್ಲ ಇಟ್ಕೊಂಡು ಮುದ್ದಾಡೋಕೆ ಬರ್ತಾ ಇರ್ತಾನೆ. ಅವನ್ನ ಸೈಡ್ ಕಳಿಸಿ ರಂಗೋಲಿ ಹಾಕೋಷ್ಟರಲ್ಲಿ ಜೀವ ಬಾಯಿಗೆ ಬರ್ತೈತೆ. ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ರಂಗೋಲಿ ಅಂದರೆ. ಅದ್ರ ಮೇಲೆ ತುಳಿದಾಡ್ತಾ ಇರ್ತಾನೆ. ಸಂಜೆ ಅಷ್ಟರಲ್ಲಿ ರಂಗೋಲಿನ ಮಾಯ ಮಾಡಿರ್ತಾನೆ. ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು
ಆಮೇಲೆ ತುಳಸಿ ಗಿಡನೂ ತೊಳ್ಕೊಂಡಿದ್ದೆ, ಅದಕ್ಕೊಂದು ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟಕ್ಕೂ ಅರ್ಶಿನ ಕುಂಕುಮ ಇಟ್ಟು ಸೇಮ್ ಈಗ ಹಾಕಿದ್ನಲ್ಲ ಅದೇ ರಂಗೋಲಿಲಿ ಒಂದು ಡಿಸೈನ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು, ಎರಡಕ್ಕೂ ಬೇರೆ ಬೇರೆ ಹಾಕೋದು ಬೇಡ ಅಂದ್ಬಿಟ್ಟು ಅದೇ ಥರ ಡಿಸೈನ್ ಬರೋ ಥರ ಹಾಕ್ಕೊಳ್ಳೋಣ ಅಂತ ಇದಕ್ಕೂ ಅಷ್ಟೇ ಸೇಮ್ ಈ ಥರ ಹಾಕ್ಕೊಂಡು ಸ್ವಲ್ಪ ಕಲರ್ಫುಲ್ಲಾಗಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ. ನಾವು ಡೈಲಿ ರಂಗೋಲಿ ಹಾಕೋದ್ರಿಂದ, ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿ ಹಾಕೋದ್ರಿಂದ ಡೈಲಿ ಕಲರ್ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕಲರ್ ಹಾಕಬೇಕು ಅಂದರೆ ಬೇಕು 1-2 ಅವರ್ ಟೈಮು. ಇವತ್ತು ಬೇರೆ ಹೊರಗಡೆ ಹೋಗೋದ್ರಿಂದ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಇಷ್ಟಕ್ಕೆ ರಂಗೋಲಿ ಮುಗಿಸ್ಕೊಂಡೆ. ದೀಪಾವಳಿ ಉಟ್ಕೊಂಡಿದ್ದೆ ಸೀರೆನೇ ಹಾಕ್ಕೊಂಡೆ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಕಂಫರ್ಟಬಲ್ ಆಗಿರ್ತೈತೆ ಅಂತ. ಸಂಜೆ ಬರೋದು ಎಷ್ಟೊತ್ತಾಗ್ತೈತೆ ಗೊತ್ತಿಲ್ಲ. ನಾವೇನಾದ್ರೂ ಈ ಥರ ಲಾಂಗ್ ಡೇ ಅಂದರೆ ಫುಲ್ ಡೇ ಎಲ್ಲಾದರೂ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ವೇಟ್ಲೆಸ್ ಸೀರೆಗಳು, ಸ್ವಲ್ಪ ಸಿಂಪಲ್ ಸೀರೆಗಳು ಉಟ್ಕೊಳ್ಳೋದು ಬೆಸ್ಟ್ ಅಂತ. ಇದೇ ಸೀರೆ ನನಗೆ ಬೆಸ್ಟ್ ಅನಿಸ್ತಿದೆ. ಯಾವುದೇ ಫಂಕ್ಷನ್ ಆದರೂ ಓನ್ಲಿ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ. ಫೇರ್ ಆ್ಯಂಡ್ ಲವ್ಲಿ ಮೇಲೆ ಮೇಕಪ್. ರೋಸ್ ವಾಟರ್ ಹಾಕ್ಬೇಕಾಯ್ತು. ಆಗಲಿ, ಇದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಉಲ್ಟಾ ಪಲ್ಟ. ಅಂದರೆ ನಾನು ರೋಸ್ ಥರ ಇರಬೇಕು ಫ್ರೆಂಡ್ಸ್ ಫುಲ್ ಡೇ. ಅಲ್ಲಿ ಯಾರು ತಲೆ ಸುತ್ತ ಬೀಳಬಾರ್ದು, ಪಾಪ ಮಕ್ಕಳು ಮರಿ ಇರ್ತವೆ. ಈ ರೇಂಜಿಗೆ ಮೇಕಪ್ ಮಾಡೋ ಪ್ರಪಂಚದಲ್ಲಿ ಯಾರೂ ಇಲ್ಲ. ಫೇರ್ ಆ್ಯಂಡ್ ಲವ್ಲಿ ಹಾಕೋದಂತೆ. ಆಮೇಲೆ ಫಿಟ್ ಮೀ ಮೆಬಿಲೈ ನ್ಯೂಯಾರ್ಕ್ ಫೌಂಡೇಶನ್ ಹಾಕಿದ್ರೆ ಹೆಂಗಿರ್ತೀವಿ ಫ್ರೆಂಡ್ಸ್, ಇದ್ರ ಮೇಲೆ ಹಾಕ್ತೀನಿ. ಯಾವುದೇ ಫೌಂಡೇಶನ್ ಹಾಕ್ಬೇಕಾದ್ರೂ ಮೊದಲು ನಾವು ಇದು ಹಾಕ್ಬೇಕು ಫ್ರೆಂಡ್ಸ್, ಮಾಯ್ಶ್ಚರೈಸಿಂಗ್ ಕ್ರೀಮು. ರೋಸ್ ವಾಟರ್ ಆಯಿತಾ, ಮಾಯ್ಶ್ಚರೈಸಿಂಗ್ ಕ್ರೀಮ್ ಹೋಯ್ತಾ, ಅದು ಹಚ್ಚಿಬಿಡ್ತೀನಿ. ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನು ಓಪಲ್ ಬಳಸ್ತೀನಿ ಫ್ರೆಂಡ್ಸ್, ನನಗೆ ಇದು ಕಂಫರ್ಟಬಲ್ ಅನಿಸ್ತಿದೆ. ಸ್ಮೆಲ್ಲು ಸೂಪರ್ ಆಗಿರ್ತೈತೆ. ಫೇರ್ ಆ್ಯಂಡ್ ಲವ್ಲಿನ ಸ್ಕಿಪ್ ಮಾಡಿ ಫ್ರೆಂಡ್ಸ್. ರೋಸ್ ವಾಟ್ರು, ಆಮೇಲೆ ಮಾಯ್ಶ್ಚರೈಸಿಂಗು, ಆಮೇಲೆ ಫೌಂಡೇಶನ್. ಯಾಕೆ ಮೇಕಪ್ ಮಾಡ್ಬಾರ್ದು ನಾನು? ಅದಕ್ಕೆ ನಾನು ಒಂದು ಸ್ವಲ್ಪ ಮೇಕಪ್ ಮಾಡ್ತೀನಿ. ಅಟ್ಲೀಸ್ಟ್ ಫೋಟೋಸ್ಗೆ ವಿಡಿಯೋಸ್ಗಾದರೂ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಫೌಂಡೇಶನ್ ಬ್ಲೆಂಡರು ಮೊನ್ನೆ ತಾನೇ ಬಿಸಾಕ್ಬಿಟ್ಟೆ ಫ್ರೆಂಡ್ಸ್, ಯೂಸ್ ಮಾಡಲ್ವಲ್ಲ ಹೆಂಗಿದ್ರು ಅಂತ. ಇವಾಗ ಕೈಯಲ್ಲೇ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಆಗ್ತೈತಾ ಇದು? ಬ್ಲೆಂಡರ್ ಬಿಸಾಕಿದ್ರೆ ಇದೆ ತಲೆನೋವು. ಸ್ಟ್ರೈಟಾಗಿ ಕಾಣಿಸ್ತೀನ? ಹಂಗಾದ್ರೆ ಫೌಂಡೇಶನ್ ಬೇಕೇ ಬೇಕು. ಬ್ಲೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಈ ಥರ ಸ್ಪ್ರೆಡ್ ಮಾಡಬಾರ್ದು, ಬ್ಲೆಂಡ್ ಮಾಡಬೇಕು. ಆದರೆ ನಾವಿರೋ ಪರಿಸ್ಥಿತಿಯಲ್ಲಿ ಇವಾಗ ನಮಗೆ ಟೈಮ್ ಇಲ್ಲ. ಹೆಂಗಂದ್ರೆ ಫ್ರೆಂಡ್ಸ್, ಮೇಕಪ್ ಹೆಂಗ್ ಮಾಡಬಾರ್ದು ಅಂತ ಈ ವಿಡಿಯೋ ನೋಡಿ ಅಷ್ಟೇ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಹೆಂಗ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಈ ಥರ ನೋಡಿ. ಸಖತ್ತಾಗಿತ್ತಲ್ಲ, ಕೈ ಮಾತ್ರ ಬೆಳ್ಳಗಾಗೋದೇ ಇಲ್ಲ. ಚೆನ್ನಾಗೈತೆ. ಬೂದಿ ಬಂದ್ಬಿಡ್ತೈತೇನೋ ಅನ್ಕೊಂಡೆ, ಬಟ್ ಪರವಾಗಿಲ್ಲ. ಸೇಮ್ ನಾವು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ರೆ ಹೆಂಗಿರ್ತೈತೆ, ಹೆಂಗೆ ಬ್ಲೆಂಡ್ ಆಗ್ತೈತೆ ಆ ಥರ. ನೆಕ್ಕು ನಮ್ಮ 10 ಸಾವಿರ ಬೆಳ್ಳ ಕಾಣಿಸ್ಬೇಕು. ಮಧ್ಯಾಹ್ನ ತನಕ ಅಷ್ಟೇ ಫ್ರೆಂಡ್ಸ್ ನಾನು ಇದೆಲ್ಲ ಕ್ಯಾರಿ ಮಾಡೋದು. ಯಾವುದೇ ಫಂಕ್ಷನ್ಗೆ ಹೋಗಲಿ, ಮನೆ ಫಂಕ್ಷನ್ ಮಾತ್ರ ಮಧ್ಯಾಹ್ನ ತನಕ ಮೇಕಪ್ ಅದು ಇದು ಇಟ್ಕೋತೀನಿ. ಆಮೇಲೆ ಅಲ್ಲೇ ಮುಖ ತೊಳೆದ್ಬಿಡ್ತೀನಿ ನಾನು. ನನಗೇನು ಒಂಥರ ಗೊತ್ತಿಲ್ಲ, ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ನನ್ನಲ್ಲಿ ಮೇಕಪ್ ಪ್ರಾಬ್ಲಮ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೇರ್ ಆ್ಯಂಡ್ ಲವ್ಲಿ, ಅದ್ಮೇಲೆ ರೋಸ್ ವಾಟರ್, ಅದ್ಮೇಲೆ ಮಾಯ್ಶ್ಚರೈಸಿಂಗ್ ಕ್ರೀಮ್, ಅದ್ಮೇಲೆ ಫೌಂಡೇಶನ್, ಅದ್ಮೇಲೆ ಪೌಡ್ರು. ನನ್ನ ಹತ್ರ ಇರೋ ಪೌಡ್ರ್ ಇದನ್ನೇ ಬಳಸ್ತೀನಿ ಫ್ರೆಂಡ್ಸ್ ಅಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅದಿಲ್ಲ ಫೋಟೋ ಜಾಸ್ತಿನೇ ಹಾಕೊಳ್ಳೋಣ. ಅದು ಮೇಕಪ್ ಐಟಮ್ಸ್ ಎಲ್ಲ ಐತೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇಲ್ಲಾಂದ್ರೆ ಬರೀ ಫೇರ್ ಆ್ಯಂಡ್ ಲವ್ಲಿಲೇ ಪೌಡ್ರಲ್ಲೇ ಅಷ್ಟೇ ನಾನು ಮೇಕಪ್ ಮುಗಿಸ್ಕೋತಾ ಇದೆ. ವಾವ್, ಮೇಕಪ್ ಮಾಡಿದ್ರೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ. ಭ್ರಮೆ ಸೆಟ್ ಆಯ್ತು ಫ್ರೆಂಡ್ಸ್. ಬೂದಿ ಆಗ್ಬಿಡ್ತಿತ್ತು ಅನ್ಕೊಂಡಿದ್ದೆ, ನಂಗೆ ಕರೆಕ್ಟಾಗಿ ಸೆಟ್ ಆಯ್ತು. ಓಕೆ, ಲೆಟ್ಸ್ ಸ್ಟಾರ್ಟ್ ಮೇಕಪ್ಪು. ಫ್ರೆಂಡ್ಸ್, ನನ್ನ ಡ್ರೆಸ್ ಮ್ಯಾಚಿಂಗ್ ಐಲೈನರ್ ಐತೆ, ಇದು ಹಚ್ಕೊಂಡ್ರೆ ಹೆಂಗಿರ್ಬೋದು, ಇದೇ ಹಚ್ಕೋತೀನಿ. ಸಖತ್ತಾಗಿ ಕಾಣಿಸ್ತೈತೆ ನೋಡಿ, ಡ್ರೆಸ್ ಮ್ಯಾಚಿಂಗ್ ಐಲೈನರ್. ವಾವ್, ಸೂಪರ್ ಆಗಿ ಕಾಣಿಸ್ತೈತೆ. ಸೂಪರ್ ಅಲ್ಲ?
ಜಾತ್ರೆ ಥರ ಕಾಣಿಸ್ತಾ ಇಲ್ಲ ಅಲ್ಲ ಫ್ರೆಂಡ್ಸ್? ಸಿಂಪಲ್ಲಾಗೆ ಚೆನ್ನಾಗೈತೆ. ನನಗೇನು ಇಷ್ಟ ಆಯ್ತು. ಯಾರೇನಂತ ಅಂದ್ಕೊಳ್ಳಿ, ನಾನು ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಅವರೆಲ್ಲ ಶಾಕ್ ಆಗಲಿ ಅಂತಲೇ ನಾನು ಹಾಕ್ಕೊಂಡು ಹೋಗ್ತಿರೋದು. ಫಂಕ್ಷನಲ್ಲಿ ಎಲ್ಲರೂ ಎಲ್ಲಿ ಸಿಗ್ತೆ ಇಲ್ಲ ಈ ಥರ ಐಲೈನರು, ಎಲ್ಲರ ಕಣ್ಣು ನನ್ನ ಕಣ್ಣು ಮೇಲೆ ಇರಬೇಕು. ಹಂಗೆ ಬಂದು 3 ದಿನ ಮಲಗ್ಬಿಡ್ಬೇಕು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಟ್ ಇದು ಲಾಂಗ್ ಲಾಸ್ಟಿಂಗೋ ಇಲ್ವೋ ಇವತ್ತು ಟೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಏನೋ ರೆಡಿ ಆಗ್ತಾ ಇದ್ದೀನಿ. ಶಿವ ಏನಂತಿದ್ದಾವ ಏನಂತ ಅಂದ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಮುಖ ನಮ್ಮ ಇಷ್ಟ. ಮೇಕಪ್ ಮಾಡೋಕ್ಕೂ ಸ್ವಾತಂತ್ರ್ಯ ಇಲ್ವಾ ಹೆಣ್ಮಕ್ಳಿಗೆ? ಹಂಗಾರೆ ನಾವು ಯಾಕೆ ಬದುಕಿರ್ಬೇಕು? ಬೆಟ್ಟ ಶಂಕರಪ್ಪ ಯಾರು? ಮಾದೇಶ್ವರ ಬೆಟ್ಟ. ಮಾದೇಶ್ವರ ಬೆಟ್ಟದಲ್ಲ, ಯಾಕೆ ಅಪ್ಪನ ಬಿಟ್ಟು ಮಾಡಬೇಕು? ಏನಪ್ಪ ಬೆಟ್ಟ ಶಂಕರಪ್ಪ ಯಾರು? ಯಾಕೆ ಅಯ್ಯಪ್ಪ ನೀನು ಮಿಟ್ಟು ಮಾಡಬೇಕು? ದೇಶ ಬಿಟ್ಟು ಹೋಗ್ತಾ ಇದೆಯಾ? ನಿನ್ ಪೂಜೆಗೆಲ್ಲ ರೆಡಿ ಮಾಡು. ನಾನು ಬತ್ತೀನಷ್ಟಲ್ಲ. ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ. ಪೂಜೆ ಮಾಡಕ್ಕೆ ರೆಡಿ ಆಗ್ತಾ ಇರೋದು. ನೀನ್ ಬರೋಗಟ್ಟ ರೆಡಿ ಆಗ್ತಾರಣ ಅಂತ ಇಬ್ರು ಪೂಜೆ ಮಾಡ್ಬೇಕಲ್ಲ ಫ್ರೆಂಡ್ಸ್. ಶಿವ ನೀನೆ ಊರಿಗೆ ಹೋಗ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿತ್ತು. ಚಳಿಗೆ ಎದ್ದೊಳ್ಳೆ ಇಲ್ಲ. ಹೋಗಪ್ಪ. 10 ಗಂಟೆ ಆದ್ರೆ ಕನಕೂರ್ಗೆ ಬರ್ಬಾರ್ದು ಅಂತ ರೂಲ್ಸ್ ಮಾಡಿರೋದು ಯಾರು? ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಮಸ್ಕರ ಯೂಸ್ ಮಾಡ್ತಾ ಇರೋದು. ಅಂದ್ರೆ ನಾವು ಫೌಂಡೇಶನ್ ಹಚ್ಚಿದ ತಕ್ಷಣ ಈ ಕಣ್ಣು ಬೆಲ್ಲ ವೈಟ್ ಆಗಿರ್ತೈತಲ್ಲ. ಗಣೇಶನ ಹೊಡೆದಾಕಿದ್ಯಾ? ಭಕ್ತಿಯಿಂದ ಗಣೇಶನ್ ಹೂವು ಹಾಕು. ತಪ್ಪಾಯ್ತು ಅಂತ ಕ್ಷಮೆ ಕೇಳುವ. ಕಪಾಳಕ್ಕೆ 2 ಜೋರ ಹೊಡ್ಕೋ. ಸಂತೋಷ. ಗಣೇಶನ್ ಹೊಡೆದಾಕಿದ್ರೆ ವಿಘ್ನಗಳು ಬರ್ತವೆ ಮಾಡೋ ಕೆಲಸದಲ್ಲಿ. ನಾನೊಂದು ವಾರದಿಂದ ಪೂಜೆ ಮಾಡ್ತಾ ಇರೋದಕ್ಕೆ ಕಾರಣ ದೇವರಿಗೆ ಗೊತ್ತು. ರೆಸ್ಟ್ ಡೇಸ್ ಅಲ್ಲಿ ಯಾರ ದೇವ್ರ ಪೂಜೆ ಮಾಡ್ತಾರ ಫ್ರೆಂಡ್ಸ್? ಉಗಿರಿ ಮಕ್ಕೆ. ಚಾಕ್ಲೇಟ್ ಲಿಪ್ಸ್ಟಿಕ್ ಗೊತ್ತಪ್ಪ ನಿಂಗೆ? ಚಾಕ್ಲೇಟ್ ಲಿಪ್ಸ್ಟಿಕ್ ಗೊತ್ತಾ ಅಂದ್ರೆ ನಮ್ಮಪ್ಪ ಕಲಿಸ್ಲಿಲ್ಲ ಅಂತಿದೆ. ಲಿಪ್ಸ್ಟಿಕ್ ಹಾಕೋದ್ ಗಂಡ್ ಮಕ್ಳು ಕಳಿಸ್ತಾರ? ಅದಕ್ಕೆ ನಾನು ಒಂದ್ ಸ್ವಲ್ಪ ಮೇಕಪ್ ಸಾಮಾನೆಲ್ಲ ಕೊಡ್ತೀನಿ. ನಿಮ್ಮ ಅವ್ನಿಗೆ ರೂಢಿ ಮಾಡಿಸು ಮೇಕಪ್ ಎಲ್ಲ. ನನ್ಗೆ ಯಾರು ಬೇಡ. ಲಿಪ್ಸ್ಟಿಕ್ ಮೇಲೆ ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಮೇಲೆ ಲಿಪ್ಸ್ಟಿಕ್. ನಿಂಗೆಲ್ಲೋ ಕಿಡ್ನಿಲಿ ಒಂದು ಮೂಲೆಯಲ್ಲಿ ನಾನು ಮೇಕಪ್ ಮಾಡ್ತಿರೋದಕ್ಕೆ ಹೊಟ್ಟೆ ಉರಿತೈತಾರೆ. ಲಿಪ್ಸ್ಟಿಕ್ ಮೇಲೆ ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಮೇಲೆ ಲಿಪ್ಸ್ಟಿಕ್ ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಕಲರ್ ಆಗ್ತೈತೆ ಫ್ರೆಂಡ್ಸ್. ಅದು ನನಗೆ ಇಷ್ಟ. ಮೊನ್ನೆ ಥರ ಒಂದು ಲಿಪ್ಸ್ಟಿಕ್ ಕಲರ್ ಕಂಡಿಡ್ದೆ, ಒಂದ್ಮೇಲೆ ಒಂದು ಹಾಕಿ. ಆ ಕಲರ್ ಬರ್ತಾಯಿಲ್ಲ, ಬಟ್ ಲೈಟಾಗಿ ಸಾಕು, ಜಾಸ್ತಿ ಡಾರ್ಕ್ ಬೇಡ. ಇವಾಗ ಓಲೆದೇ ಇರೋದು ನನಗೆ ಇಪ್ಪಿ. ಬಟರ್ಫ್ಲೈ ಇದು ಓಲೆ ಹಾಕ್ಕೊಳಪ್ಪಿ. ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತೈತಾ? ಹಿಂಗೆ ಇಕ್ಕೋಬೇಕಲ್ಲ. ನನಗಿದು ಇಷ್ಟ ಆಗ್ತೈತೆ ಫ್ರೆಂಡ್ಸ್. ಈ ಡ್ರೆಸ್ಸಿಗೆ ಮ್ಯಾಚ್ ಆಗಲ್ಲ ಅನ್ನಿಸ್ತೈತೆ. ಮ್ಯಾಚ್ ಆಗ್ತೈತೆ, ಡಿಫ್ರೆಂಟ್. ನನಗೇನೋ ಗೊತ್ತಿಲ್ಲ ಫ್ರೆಂಡ್. ಜುಮ್ಕಿ ಕಡೆನೇ ನಾನು ಅಟ್ರಾಕ್ಟ್ ಆಗ್ತಾ ಇದ್ದೀನಿ. ಬಟರ್ಫ್ಲೈ ಜುಮ್ಕಿ ಹಾಕೋತೀನಿ. ಶಿವ ಪೂಜೆ ಸ್ಟಾರ್ಟ್ ಮಾಡ್ಬಿಡ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಈ ರೀತಿ ರೆಡಿ ಆಗಿದ್ದೀನಿ. ಡಿಸೈನ್ ಜಡೆ ಏನಿಲ್ಲ, ಹಿಂದೆ ಬನಾನಾ ಕ್ಲಿಪ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ಥರ ಸ್ಟೆಪ್ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಡಿಸೈನ್ ಜಡೆ ಹಾಕ್ಕೊಳಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಹೇರ್ ಗ್ರೋತ್ ಆಗೋವರೆಗೂ. ಅದಕ್ಕೆ ಇಷ್ಟೇ. ಇವಾಗ ಹೋಗ್ತೀವಿ ಫ್ರೆಂಡ್ಸ್. ಹೋಗ್ತಾ ಹೂವು ತೊಗೊಂಡು ಮುಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಫಂಕ್ಷನ್ ಮುಗಿಸ್ಕೊಂಡು ಬರ್ತಾ ಇರೋದೆ. ಹೋಗ್ತಾ ಇರೋದು ಅಡುಗೆ ಮಾಡೋಕೆ. ಫಂಕ್ಷನ್ಗೆ ಇಷ್ಟೆಲ್ಲ ಬೇಕಾಗಿರಲಿಲ್ಲ. ಆದರೆ ಏನಂತಾರ ಖುಷಿ ಫ್ರೆಂಡ್ಸ್. ನಮ್ಮವ್ರ ಫಂಕ್ಷನ್ಗಳಿಗೆ ಹೋದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತೈತಾ? ಲೆವೆಲ್ ಜಂಬ ತೋರಿಸ್ಕೊಂಡು ಏನೋ ಒಂದು ನಮ್ಮ ಕೈಲಾಗಿದ್ದು ಕೆಲಸ ಮಾಡಬೇಕು. ನಮಗೂ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಮಾಡ್ತಾನೆ ಇದ್ದೀನಿ. ನಮ್ಮ ಮನೆ ಫಂಕ್ಷನ್ಗೆ ಯಾರು ಬರಲ್ಲ, ಯಾರು ಸಪೋರ್ಟ್ ಮಾಡಲ್ಲ. ಗಿಫ್ಟು ಮರ್ತ್ಬಿಟ್ಟು ಹೋಗ್ತಾ ಇದೆ. ಇವಾಗ ಬಿಟ್ಬಿಟ್ಟು ಹೋಗಿದ್ರೆ ಮತ್ತೆ ವಾಪಸ್ ಅಲ್ಲಿಂದ ಶಿವಂತ ತಗೊಬರ್ತಾ ಇರಲಿಲ್ಲ. ವಾಪಸ್ ಬಂದ್ಬಿಡು ಅಂದ್ಬಿಟ್ಟಿರೋದು. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ಹೂವು ಒಂದು ತೊಗೊಂಡು ಮುಡ್ಕೊಬಿಟ್ರೆ ಫುಲ್ ನನ್ನ ಮೇಕಪ್ ಮುಗ್ದಂಗೆ. ಒಂಥರ ಡಿಫ್ರೆಂಟ್ ಆಗೈತಲ್ಲ ಐಲೈನರು. ಟಾಮ ಹೊಳ್ತಾವನೆ. ಕೈ ಮುಕ್ಕ ಆಂಜನೇಯ ಹತ್ರ ಕೈ ಮುಗಿಬೇಕಾ? ಸರಿ. ಹೆಲ್ಮೆಟ್ಟು ತುಂಬ ಮುಖ್ಯ ಫ್ರೆಂಡ್ಸ್. ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಮರಿದಿರ ಹೆಲ್ಮೆಟ್ ಹಾಕ್ಕೊಳ್ರಿ.
ಈ ಸೀರೆಯಲ್ಲಿ ಹೆಲ್ಮೆಟ್ಟು ಹೆಂಗೆ ಹಾಕೊಂಡು ಹೋಗ್ತೀನಿ ಗೊತ್ತಿಲ್ಲ. ಟಾಮ್ ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಡ್ರೆಸ್ ಹಾಕೋದವರು ಡ್ರೆಸ್ ಇಲ್ಲ ಪೇ, ಹೊಸ ಡ್ರೆಸ್ಸು ಇದ್ದೀರ, ನಾನು ಹಾಕೋತಾರಲಿಲ್ಲ. ಯಾವ ಫಂಕ್ಷನ್ಗೆ ಯಾವ್ದು ಡ್ರೆಸ್ ಹಾಕೋಬೇಕು ಅದೇ ಹಾಕೋಬೇಕು. ಅಪ್ಪ ಯಪ್ಪ ಬರೋಷ್ಟಲ್ಲಿ ಬಾಪಿ ಪ್ಲೀಸ್. ರೆಡಿ ಆಗ್ಬಿಟ್ಟು ಕಾಯ್ಬೇಕಂದ್ರೆ ಆಗಲ್ಲ. ಬೇಕ್ರಿ ತಿಂಡಿ. ನಾನು ಹೋಗೋಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು, ಅಂದರೆ ಪೂಜೆ ಎಲ್ಲ ಮುಗ್ದೋಗಿತ್ತು. ಸಿಂಪಲಾಗಿ ಮಾಡ್ಕೊಂಡಿದ್ದಾರೆ, ಯಾಕಂದರೆ 3 ತಿಂಗಳ ಹಿಂದೆನೇ ಸಾವಾಗಿತ್ತು, ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊಂಡವ್ರೆ. ಮನ್ಸಿಲ್ದಿರ ಮನ್ಸಲ್ಲಿ ಮಾಡ್ಕೊಂಡಿರೋದು, ಪಾಪ 3 ತಿಂಗಳ ಹಿಂದೆನೇ ಹಿಂಗಾಗಿತ್ತಲ್ಲ ಅಂತ. ಅಡುಗೆಲ್ಲ ಆಗೈತೆ, ಊಟ ಮಾಡೋಣ ಅಂದ್ಬಿಟ್ಟು ನಾನು ಮನೇಲಿ ಊಟ ಮಾಡ್ದಿರೋ ಹೋದೆ. ನೋಡಿದ್ರೆ ಅಲ್ಲಿ ನಾನೇ ಅಡುಗೆ ಮಾಡೋಂಗಾಯ್ತು. ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಐಟಮ್ಸ್ ಎಲ್ಲ ಕಟ್ ಮಾಡಿ. ನಾನೇನೇ ಒಂದು 30 ಜನಕ್ಕಾಗಷ್ಟು ಪಲಾವು ಮತ್ತು ಬೀನ್ಸ್ ಪಲ್ಯ, ಅನ್ನ ಆಲ್ರೆಡಿ ಮಾಡಿದ್ರು, ಕೇಸರಿ ಬಾತು ಮಾಡಿದ್ರು. ಬೆಳಗ್ಗೆ ನೈವೇದ್ಯಕ್ಕೆ ಅಂದ್ಬಿಟ್ಟೇನೆ ರಸಮ್ಮು, ಹಪ್ಳ, ಮೊಸರು ಬಜ್ಜಿ ಈ ಥರ ಎಲ್ಲ ಸ್ವಲ್ಪ ಆಗೋ ಐಟಮ್ಸ್ ಎಲ್ಲ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇದೆಲ್ಲ ಚೆನ್ನಾಗಿ ತಿಂದಾದ್ಮೇಲೆ ಜೀರ್ಣ ಮಾಡ್ಕೋಬೇಕಲ್ಲ, ಅದಕ್ಕೆ ಮನೆ ಮೇಲ್ಗಡೆ ಹೋಗಿ ರೀಲ್ಸ್ ಮಾಡೋಣ ಅಂತ ಹೋದೆ. ನನಗೆ ಇಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರೂ ಸಿಗಲ್ಲ, ನನಗೆ ತ್ರೈಪಡೆ ನನ್ನ ಫ್ರೆಂಡು ಎಲ್ಲ, ಅದಕ್ಕೋಸ್ಕರ ಅಲ್ಲೋದೆ. ಇಬ್ರು ಹುಡುಗಿರು ಫ್ರೆಂಡ್ ಆದರು ನನಗೆ, ಅದು ಹೆಚ್ಚು ಕಡಿಮೆ ನನ್ನ ಏಜ್ ಹತ್ತತ್ರ ಇರೋರೇನೆ, ಇನ್ನು ಸ್ವಲ್ಪ ಚಿಕ್ಕ ಹುಡುಗಿರೇನೆ. ಅವ್ರ ಜೊತೆ ಕಂಫರ್ಟಬಲ್ ಆಗಿರ್ತೀನಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ವೀಡಿಯೋ ಮಾಡ್ಕೊಂಡೆ. 2000 years later. ಹಲೋ ಫ್ರೆಂಡ್ಸ್, ಬೆಳಗ್ಗೆಯಿಂದ ಮೇಕಪ್ ಮಾಡ್ಕೊಂಡು ಖುಷಿಯಾಗಿ ಹೋದೆ. ಫುಲ್ ಪೇಷಂಟ್ ಆಗ್ಬಿಟ್ಟು ಬಂದೆ. ಇದೇ ಆಗೋಯ್ತು ನನ್ನ ಜೀವ. ಇಷ್ಟ ಫ್ರೆಂಡ್ಸ್, ಫಂಕ್ಷನ್ಗಳಂದರೆ ಮೊದಲನೇ ಸಲ 25-30 ಜನಕ್ಕೆ ಗಂಟ ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್. ನಾನೇ ನಂಬಕ್ಕಾಗ್ತಲ್ಲ ಇದು ನಾನಾ ಅಂತ. ಮುಂದಿನ ದಿನಗಳಲ್ಲಿ ನಾನು ಬಟ್ಟಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸಖತ್ತಾಗಿ ಮಾಡಿದ್ದೆ ಫ್ರೆಂಡ್ಸ್, ನನಗೆ ನಂಬಕ್ಕಾಗಿಲ್ಲ. ಶಿವ ತಿಂದಿಲ್ಲ ಏನಪ್ಪೇ? ಏನಿಲ್ಲ, ನಾನು ಮಾಡಿದ ಅಡುಗೆ ನೀನು ತಿಂದಿಲ್ಲ, ಮಿಸ್ ಮಾಡ್ಕೊಂಡೆ. ಇಲ್ಲ ಇದು ಮಾಡಿದ್ದೆ. ಮೆಂಟಲ್ ಕಟ್ಟಪ್ಪ ನೀನು ತಗೊಬರೋದು ಫ್ರೆಂಡ್ಸ್. ಅದೇನಂದ್ರೆ ಏನಾದ್ರು ತಿನ್ಬೇಕು ಅನ್ನಿಸ್ತು ಹೊರಗಡೆ ಹೋದಾಗ. ಅದಕ್ಕೆ ನನಗೆ ಜಾಮೂನು ಐಸ್ ಕ್ರೀಮ್ ತಗೋ 2 ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂದೆ. ಬೇರೆ ಗೋಬಿ ಪಾನಿಪುರಿ ಏನೋ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ. ಐಲೈನರ್ ಲಾಂಗ್ ಲಾಸ್ಟಿಂಗ್ ಐತೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಶಾಕ್, ಹುಡುಗಿರಲ್ಲ ಕಲರ್ ಐಲೈನರ್ ಬರುತ್ತಾ ಅಂತ. ನನಗೂ ಗೊತ್ತಿಲ್ಲಮ್ಮ, ನಾನು ಇದೆ ಫಸ್ಟ್ ಟೈಮ್ ಯೂಸ್ ಮಾಡಿರೋದು. ಹೆಂಗೆ ಕಾಣಿಸ್ತಿದೆ ಅಂದೆ. ಚೆನ್ನಾಗೈತೆ ಅಂದರು, ಖುಷಿ ಆಯಿತು ಫ್ರೆಂಡ್ಸ್. ಇದರ ಕಟ್ತಾರಲ್ಲ, ಇದೇನು ಒಂಬಾಳೆ ಶಾಸ್ತ್ರ ಸಂಪ್ರದಾಯಗಳು ಗೊತ್ತಿಲ್ಲ ನನಗೆ ಫ್ರೆಂಡ್ಸ್, ಸಾರಿ. ಇದು ನಾನು ಸಖತ್ ಇಷ್ಟ, ಕತ್ಕೊಳ್ಳೋಕ್ಕೆ ಒಂಥರ ಲಕ್ಷಣವಾಗಿ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ಮೊದಲು ಇದನ್ನು ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡಲ್ಲ, ನಾನು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಫೇಸ್ ವಾಶ್ ಮಾಡಿದ್ರೆ ಐಲೈನರ್ ಬೆಳಗ್ಗೆ ಹಚ್ಕೊಂಡಿದ್ದು ಇನ್ನೂ ಹೋಗಿಲ್ಲ. ಲಾಂಗ್ ಲಾಸ್ಟಿಂಗು ಚೆನ್ನಾಗೈತೆ. ಐಲೈನರ್ ಹೆಂಗೈತಪ್ಪಿ? ಹೋಗ್ಲಿಲ್ಲ, ಅದು ಜಾಸ್ತಿ ಇದು ಮಾಡಿ ತೊಳೆದೆ, ಆಮೇಲೆ ಹೋಗ್ಲಿಲ್ಲ. ಆಮೇಲೆ ಇರ್ಲಿ ಬಿಡಿ, ಇವತ್ತೊಂದು ನೈಟ್ ಚೆನ್ನಾಗೈತೆ ನೋಡೋಕ್ಕೆ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ. ಕ್ವಾಲಿಟಿ ಚೆನ್ನಾಗೈತೆ ಹಂಗಾರೆ. ಓಕೆ, ಈಗ ನಮ್ಮ ಮಿಕ್ಸ್ ಜಾಮೂನ್ ತಿನ್ನುವ. ಅಪ್ಪಿ ನೀನು ಒಂದು ಕಪ್ ಬೇಕಪ್ಪ, ನಿನಗೂ ಹಾಕ್ಕೊಡ್ತೀನಿ. ಇಲ್ಲ, ನಾನು ಪೂರ್ತಿ ತಿನ್ಕೋತೀನಿ, ಈಗಲೂ ಹೇಳ್ತಾ ಇದ್ದೀನಿ. ತುಂಬ ವರ್ಷಗಳ ನಂತರ ಈ ಥರ ತಿಂತಾರೋದು, ಅದಕ್ಕೆ ಇದರಲ್ಲಿರೋದು ಮಾತ್ರ ಬಿಡಬಾರ್ದು ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟು. ಐಸ್ ಕ್ರೀಮ್ ಜಾಮೂನ್ ಹಾಕಲ, ಜಾಮೂನ್ ಒಳಗೆ ಐಸ್ ಕ್ರೀಮ್ ಹಾಕಲ. ಅಪ್ಪಿ ಓಪನ್ ಮಾಡ್ಕೊಡಪ್ಪಿ. ನಾನು ತಿನ್ಲೇಬಾರ್ದು ಅಂದ್ಬಿಟ್ಟು ಈ ಥರ ಕ್ಲೋಸ್ ಮಾಡವ್ರೆ. ಈ ಥರ ಸ್ಪೂನ್ ಕೊಟ್ಟರೆ ನನಗೆ ಖುಷಿ ಆಗ್ತಿದೆ ಫ್ರೆಂಡ್ಸ್. ಜಾಮೂನ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತಿದೆ. ಯಾಕಂದ್ರೆ ಇದು ಸಾಸಿವೆ, ಜೀರಿಗೆ, ಮೆಣಸು ಎಲ್ಲ ಹಾಕೊಳಕ್ಕೆ ಬಳಸ್ಕೋಬೋದು. ಅದಕ್ಕೆ ಜಾಮೂನು ತುಂಬ ತಂಪು ದೇಹಕ್ಕೆ ಫ್ರೆಂಡ್ಸ್. ಅದಕ್ಕೆ ನಾನು ಆಗಾಗ ತರಿಸ್ಕೊಂಡು ಸ್ವೀಟ್ ಏನಾದ್ರು ತರಿಸಿದ್ರೆ ನಾನು ಜಾಮೂನೇ ತರಿಸ್ತೀನಿ. ಇದೆಯೇ ಚಲೋ ಆಯ್ತು. ಇರಲಿ, ಐಸ್ ಕ್ರೀಮ್ ಎತ್ಕೊಂಡು ಐಸ್ ಕ್ರೀಮ್ ಎರಡು ಬೇರೆ ತಿಂತಿದ್ಯಾ? ಎಂತಾಳಿ ನೀನು ಎಂತಾಳಲ್ಲಪ್ಪಿ ಪಾಯ್ಸನ ಎತ್ಕೊಂಡು ಅದು ತಿನ್ಬೇಡ ಅಪ್ಪಿ. ಇದು ಟ್ರೆಂಡ್ ಅಪ್ಪಿ, ತುಂಬಾ
ತುಂಬಾ ವರ್ಷಗಳಿಂದ ಈ ತರ ತಿಂತಾರೆ ಬೇಕರಿಗಳಲ್ಲೂ ಸಹ. ನೀನ್ ಕೇಳು, ಜಾಮೂನ್ ಐಸ್ ಕ್ರೀಮ್ ಕೊಡಿ ಅಂದ್ರೆ ಮಿಕ್ಸ್ ಮಾಡ್ಕೊಡ್ತಾರೆ. ಜಾಮೂನ್ ಒಬ್ಬಟ್ಟೆ ಬಂದಿದೆ ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ಜಾಮೂನ್ ಮಿಕ್ಸ್ ಮಾಡ್ಕೊಂಡು ತಿನ್ನಲ್ವಂತೆ. ಹಾಗೆ ತಿನ್ನೋ ಬೇರೆ ಬೇರೆ. ಇಷ್ಟೊತ್ತಲ್ಲಿ ಯಾವ್ದು ತಿನ್ನೋದು? ಇಷ್ಟೊತ್ತಲ್ಲಿ ತಿನ್ಬಾರ್ದ ಜಾಮೂನ್ ಐಸ್ ಕ್ರೀಮು? ಪಾಯಸ ಮಾಡಿ. ಅಪ್ಪ ಪಾಯಸನ ನೀನ್ ತಿನ್ನೋದು, ನೀನ್ ಮೊದಲು ತಿನ್ನೋದು. ನಿನ್ಗೇನು ಹೆಚ್ಚು ಕಡಿಮೆ ಆಗಿಲ್ಲ ಅಂದ್ರೆ ಆಮೇಲೆ ತಿಂತೀನಿ. ಶಿವಾಗ ಹಾಟ್ ಇಷ್ಟ, ನನ್ ಕೋಲ್ಡ್ ಇಷ್ಟ ಫ್ರೆಂಡ್ಸ್. ಶಿವಾಗ ಕೋಲ್ಡ್ ತಿನ್ನಲ್ಲ. ಹೆಂಗೈತೆ? ಇಷ್ಟ ಆಗಿಲ್ಲಂತೆ ಫ್ರೆಂಡ್ಸ್. ಪಾಯಸನ ಆಗ್ತೈತಂತೆ ಜಾಮೂನ್ ಐಸ್ ಕ್ರೀಮ್. ಅದು ವೆನಿಲಾಗೆ ಚೆನ್ನಾಗಿರ್ತೈತೆ. ಜಾಮೂನು ಐಸ್ ಕ್ರೀಮ್ ಮಿಕ್ಸ್ಡ್. ಸೂಪರ್ ಐತೆ. ಈ ತರ ತಿನ್ನಕ್ ಅದೃಷ್ಟ ಮಾಡಿರ್ಬೇಕಪ್ಪ. ನಿಂಗೆ ಅದೃಷ್ಟ ಇಲ್ಲ. ಜಾಮೂನ್ ತಿನ್ಮೇಲೆ ಐಸ್ ಕ್ರೀಮ್ ಸಪ್ಪೆ ಅನಿಸ್ತಿದೆ. ಸರಿ ಆಯ್ತು. ಹಿಂಗೆ ಯಾವಾಗ ನಾವು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವಿವಾಗ ಮಾಡ್ತಾ ಇದೀವಿ ಬೆಳಗ್ಗೆ ಅನ್ನ ಮಿಕ್ಕೈತಲ್ಲ, ಅದರಲ್ಲಿ ಒಂದು ಬಾತ್ ಮಾಡ್ತಾ ಇದೀನಿ. ಗೋರಿಕಾಯಿ ಮತ್ತೆ ಬೀನ್ಸ್ ಬಾತ್ ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮು ಹೆಸರು ನೆನೆ ಕೇಳಿದಾಗಿಂದ ನಾನು ಯಾವಾಗ ಮಾಡ್ತಿರ್ತೀನಿ ಅಂತ ಅನಿಸ್ತಾಯಿತ್ತು. ಅದಕ್ಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಲ್ಟಾನೇ ಮಾಡಿದ್ರು ಅಂದ್ಕೊಳ್ಳಿ ಫ್ರೆಂಡ್ಸ್ ಆ ರೆಸಿಪಿನ. ನಾನು ಹೇಳ್ತಾರೆ ನನ್ನ ಮಾಸ್ಟರ್ ಆನಂದ್ ಅವ್ರ ಹೆಂಡತಿ ಮಾಡಿದ್ರು ಅಂತ. ಎಲ್ಲ ನಾನು ಮಾಡೋದಕ್ಕೀಗ ಉಲ್ಟಾ ಮಾಡಿದ್ರು ಎಲ್ಲ. ಅಷ್ಟೆಲ್ಲ ಐಟಮ್ಸ್ ನಮ್ಮ ಮನೇಲಿ ಇಲ್ಲ ಅಂದ್ಬಿಟ್ಟು ನಾನು ಇರೋದ್ರಲ್ಲಿ ಒಂದು ಲೆಕ್ಕಾಚಾರ ಹಾಕಿ ಒಂದು ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್. ಸಾರಿ, ಅದೇ ರೆಸಿಪಿನ ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಆದರೂ ಸಹ ನನ್ನ ಸ್ಟೈಲಲ್ಲೇ ಮಾಡ್ತೀನಿ ನಾನು. ಅದಕ್ಕೆ ಅತಿ ಕಡಿಮೆ ಐಟಮ್ಸು. ಒಂದು ಮಿಕ್ಕಿರೋ ಅನ್ನ ಇದ್ರೆ ಸಾಕು, ಆಗೋಗ್ಬಿಡ್ತೈತೆ. ಹಾಗಾಗಿ ನಮ್ಮ ಮನೇಲಿ ಆಲ್ರೆಡಿ ಮಿಕ್ಕಿರೋ ಅನ್ನ ಇರೋದ್ರಿಂದ ಈಗ ಬೀನ್ಸ್ ಗೋರಿಕಾಯಿ ಬಾತ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಧನಿಯಾ, ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲ ರುಬ್ಕೊಂಡು ಹಾಕಿದ್ರು ಅವರು. ಅದೊಂಥರ ಫ್ರೆಶ್ ಮಸಾಲ ಥರ, ಗರಂ ಮಸಾಲ ಥರ. ಬಟ್ ನಮ್ಮ ಮನೇಲಿ ಧನಿಯಾ ಇಲ್ವಲ್ಲ, ಧನಿಯಾ ಹುರಿದು ಯಾವತ್ತೂ ನಾನು ಅಡುಗೆನೂ ಮಾಡಲಿಲ್ಲ. ಹೆಂಗೆ ಬರ್ತೈತೆ ಅಂತಲೂ ಅದು ಐಡಿಯಾ ಇಲ್ಲ. ಧನಿಯಾ ಪುಡಿ ಬಳಸ್ತೀನಿ, ಧನಿಯಾನೇ ಮಾಡಿಲ್ವಲ್ಲ, ಅದಕ್ಕೆ ನಾಷ್ಟೇ ಮಾಡ್ತೀನಿ. ಇಷ್ಟ ಆಗ್ಬಿಡ್ತಾ ಅದನ್ನ ಪದೇ ಪದೇ ಮಾಡ್ತಾನೆ ಇರ್ತೀನಿ. ಹೆಂಗಿದ್ರು ಗೋರಿಕಾಯಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತೆ ಇದಕ್ಕೆ ಹಸಿಮೆಣಸಿನಕಾಯಿ ಬಳಸಲ್ಲ ಫ್ರೆಂಡ್ಸ್, ನಾನು ಬರೀ ಖಾರ ಪುಡಿ ಬಳಸ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋ ರೆಸಿಪಿ ಅಲ್ವಾ, ನಾನು ಸಹ ಟೇಸ್ಟ್ ನೋಡ್ಬೇಕು. ಹಸಿಮೆಣಸಿನಕಾಯಿ ಟೇಸ್ಟ್ ನೋಡಿದ್ರೆ ತಿನ್ನಕ್ಕಾಗಲ್ಲ ಅಂತ. ಅದಕ್ಕೆ ನಿದ್ದೆ ಬರ್ತೈತೆ ಫ್ರೆಂಡ್ಸ್ ನನಗೆ. 2.5 ಅವರ್ ನಿಂತ್ಕೊಂಡೇ ಅಡುಗೆ ಮಾಡಿದ್ದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಭಟ್ರು ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಇವತ್ತು ಗೊತ್ತಾಗೋಯ್ತು. ನಿಜವಾಗ್ಲೂ ಗೊತ್ತಾಯ್ತು ಫ್ರೆಂಡ್ಸ್. ಒಂಥರ ಖುಷಿ ಆಗ್ತೈತೆ. ಮೊದಲನೇ ಸಲ ಅಷ್ಟು ಜನಕ್ಕೆ ಅಡುಗೆ ಮಾಡುತ್ತಲ್ಲ, ಫ್ಯೂಚರಲ್ಲಿ ನಾನು ಮಾಡ್ಬೋದು ಅಂತ ಒಂದು ಧೈರ್ಯ ಬಂದೈತೆ. ನಮ್ಮನೆ ಓಪನಿಂಗು ನಾನೇ ಮಾಡ್ಬಿಡ್ತೀನಿ ಅಂತ ಮಾತ್ರ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ಅವತ್ತು ಫುಲ್ ರೆಡಿ ಆಗಿಬಿಟ್ಟು ಓಡಾಡ್ಕೊಂಡಿರ್ಬೇಕು. ಅಡುಗೆ ಪಡಿಗೆ ಎಲ್ಲ ಹೋಗಲ್ಲ ನಾನು. ಗೋರಿಕಾಯಿಗಳು ಬೀನ್ಸು ಸಮ ಪ್ರಮಾಣದಲ್ಲಿ ತಗೋತಾ ಇದ್ದೀನಿ ಫ್ರೆಂಡ್ಸ್. ನಾನೇನೇನೋ ಇಮ್ಯಾಜಿನೇಷನ್ ಇಟ್ಕೊಂಡು ಹೋದೆ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಅದರದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತೆಲ್ಲ ಅನ್ಕೊಂಡೆ. ಬಟ್ ಅವರು ಅದು ಯಾಕೋ ಒಪ್ಕೊಂಡಿಲ್ಲ. ನಾನು ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಅವ್ರ ಹತ್ರ. ಹಂಗಾಗಿ ಬೇಡ ಅನ್ಸ್ಬಿಡ್ತು ನನಗೇನೆ. ಅವರು ಸಹ ಕೇಳಿದೆ ವಿಡಿಯೋ ಮಾಡ್ಕೊಳ್ಳೋ ಅಂತ, ಬೇಡ ಅಂದರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಸ್ವಲ್ಪ ಡಿಸಪಾಯಿಂಟೆಡ್ ಆಯಿತು. ಆಮೇಲೆ ಹೋಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ನಮ್ಮನೆ ಗೃಹ ಪ್ರವೇಶ ವಿಡಿಯೋ ಮಾಡ್ತೀನಿ ನಾನು ಅಷ್ಟೇ. ಬೇಜಾರಾಗಿ ಮಾಡ್ಕೋಬೇಕು. ಫ್ರೈಡ್ ರೈಸ್ ಅಲ್ಲಪ್ಪಿ, ಇದೊಂದು ವೆರೈಟಿ ರೈಸ್. ಫ್ರೈಡ್ ರೈಸ್ ಕ್ಯಾನ್ಸಲ್ ಮಾಡಿದೆ ಆಗ್ಲೇ ತಾನೆ, ಒಂದು 5 ನಿಮಿಷದ ಹಿಂದೆ. ಫ್ರೈಡ್ ರೈಸ್ ಅಂತಾನೆ ಫಿಕ್ಸ್ ಆದೆ ಫ್ರೆಂಡ್ಸ್. ನಾನು ನಾಳೆ ಮಾಡ್ಕೊಡ್ತೀನಿ. ಇವಾಗ ಒಂದು ಡಿಫ್ರೆಂಟ್ ರೈಸ್ ಮಾಡ್ತೀನಿ ಸುಮ್ಮನೆ. ಇದು ಯಾವುದೇ ಫ್ರೈಡ್ ರೈಸ್ಗಿಂತ ಕಮ್ಮಿ ಇರಲ್ಲ. ನೀನು ತಿಂದ್ರೆ ಕಳೆದೋಗ್ತೀಯ. ಇರಪ್ಪಿ ವೆಯ್ಟ್ ಮಾಡು.
ಜಂಕ್ ಫುಡ್ ಅಂದ್ರೆ ಶಿವಾಗ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಫ್ರೈಡ್ ರೈಸು, ಗೋಬಿ ಅಂತವಿಂತವಂದ್ರೆ ನನಗೆ ಫ್ರೈಡ್ ರೈಸ್ ಮಾಡಲ್ಲ. ನಾನೊಂದು ಸ್ಪೆಷಲ್ ಬಾತ್ ಮಾಡ್ತಾ ಇದ್ದೀನಿ. ವೇಟ್ ಅಂಡ್ ಸಿ ಅಂಡ್ ವೇಟ್ ಅಷ್ಟೇ. ಬೀನ್ಸ್ ಮತ್ತು ಕ್ಯಾರೆಟನ್ನ ಎರಡು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಇದು ಬೇಯಿಸ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ತೊಗೊಬಿಡ್ತೀನಿ ತಪ್ಪ ಕಟ್ ಮಾಡಿದ್ರೆ. ನಾನು ಇದೇ ಮಾಡ್ತಾ ಇರೋದು ಮೊದಲನೇ ಸಲ. ನಾನೇ ಮೊದಲೇ ಬಯಸ್ತಾ ಇದ್ದೀನಿ ನಿಮಗೆ. ಆದರೂ ಬೇಗ ಬೇಯಬೇಕಲ್ಲ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇಲ್ಲ ನಾನು ಅಲ್ಲೇ ಅಡುಗೆ ಮನೆಯಲ್ಲೇ ಮಲಗೋಗ್ಬಿಡ್ತೀನಿ. ಆರೆಂಜ್ ಆಗೈತೆ. ರಾತ್ರಿ ಎಡಿಟ್ ಮಾಡಿ ಮಲಗೋದು 2 ಗಂಟೆ ಆಯಿತು. ಮಲಗಿದ್ದೆ ಒಂದು 3-4 ಅವರು. ಅದಕ್ಕೆ ನನಗೆ ನಿದ್ದೆ ಬರ್ತಾಯಿತ್ತು ಸರಿಯಾಗಿ. ಎಚ್ಚರವಾಗಿರ್ತೀನಿ. ಕೈ ಕಟ್ ಮಾಡ್ಕೊಂಡ್ರೆ ಕಷ್ಟ. ಅಂದರೆ ನಾನು ಅಲ್ಲೇನಾದರೂ ಎಲ್ಲರೂ ಹೊರಗಡೆ ಹೋದಾಗ ನಾನ್ ವೆಜ್ಜು ಇಲ್ಲ ಏನೋ ಸ್ಪೆಷಲ್ ಅಡುಗೆಗಳು ತಿಂದರೆ ಫ್ರೆಂಡ್ಸ್, ನಾನು ಶಿವಾಗ ಬಂದು ಮಾಡಾಕ್ಬೇಕು ಏನಾದರೂ ಮತ್ತೆ ಸ್ಪೆಷಲ್ ಆಗಿ. ನನ್ಗೆ ಆ ಥರ ಮೈಂಡು, ಇಲ್ಲಾಂದ್ರೆ ಸಮಾಧಾನ ಆಗಲ್ಲ. ನಾನು ಹೊರಗಡೆ ರುಚಿಯಾಗಿ ತಿನ್ಕೊಂಡ್ಬಂದಿದ್ದೀನಿ, ಶಿವಾಗೆ ಮಾಡಾಕ್ಬೇಕು ಅಂತ ಮೈಂಡ್ ಗೊತ್ತಾಗ್ತದೆ. ಶಿವ ಹಂಗಲ್ಲ, ಹೊರಗಡೆ ಸಿಕ್ಕಾಪಟ್ಟೆ ತಿನ್ಕೊಂಬತ್ತಿದ್ದೆ. ನಾನು ಉಸಿರು ಸಹ ಬಿಡಲ್ಲ ಏನು ತಿಂದಿದ್ದೀನಿ ಅಂತ. ಆದ್ರೂ ಬಿಡಿ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಕರುಣೆ ಜಾಸ್ತಿ. ಒಂದ್ಸಲ ಅದೇ ನಮಗೆ ಕಷ್ಟ ಆಗ್ತದೆ. ಅಷ್ಟೇ ಐಟಮ್ಸ್ ಎಲ್ಲ ಕಟ್ ಮಾಡಿಕೊಂಡು ಸಿಂಪಲ್ ರೆಸಿಪಿ ಅನ್ನಿಸ್ತು ನೋಡ್ಬೇಕಾರೆ ನನಗೆ. ಬಟ್ ಅವರು ಲಾಂಗ್ ಪ್ರಾಸೆಸಲ್ಲಿ ಮಾಡಿದ್ರು, ನಾನು ಶಾರ್ಟ್ ಕಟ್ಟಲ್ಲಿ ಹೋಗ್ತೀನಿ. ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇವಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಮಸಾಲೆ ರುಬ್ಕೊಳ್ಳೋಕ್ಕೆ ಇವಿಷ್ಟು ಶುಂಠಿ, ಬೆಳ್ಳುಳ್ಳಿ, ಉರ್ಗಡ್ಲೆ, 2 ಏಲಕ್ಕಿ, ಚಕ್ಕೆ ಇರಲಿಲ್ಲ, ಲವಂಗ, ಸೋಂಪು, ಮೆಣಸು, ಲವಂಗ ಇರಲಿಲ್ಲ, ಚಕ್ಕೆ ಇತ್ತು, ಮತ್ತು ಕೊತ್ತಂಬರಿ ಅವಿಷ್ಟು ಪೇಸ್ಟ್ ಮಾಡ್ಕೊಬಿಡ್ತೀನಿ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ 1 ಸ್ಪೂನಷ್ಟು ತುಪ್ಪ ಇತ್ತು, ಅದನ್ನು ಹಾಕ್ಕೊಂಡೆ. ಇದಕ್ಕೆ ಮೊದಲಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಚಕ್ಕೆ, ಲವಂಗ, ಪಲಾವ್ ಸಾಮಾನು ಎಲ್ಲ ಹಾಕ್ಕೊಂಡು, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಮಾಡ್ಕೋಬೇಕು ಅಂತ ವೀಡಿಯೋದಲ್ಲಿ ತೋರಿಸಿದ್ದು. ಆದರೆ ನಾನು ಫ್ರೈಡ್ ರೈಸ್ ಥರ ಮಾಡ್ತಾ ಇರೋದ್ರಿಂದ ಮಸಾಲೆ ಐಟಮ್ಸ್ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ಪೇಸ್ಟ್ ಮಾಡ್ಕೊಬಿಟ್ಟೆ ಎಲ್ಲವನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ. ಆದರೆ ನಾನು ಈ ರೈಸ್ ತಿನ್ನಬೇಕು ಅಂತ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಮೇಲೆ ತೇಲಿ ಬರಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರ್ತೈತೆ. ಆ ಟೈಮಲ್ಲಿ ಟೊಮೊಟೊ ಹಾಕ್ಕೋಬೇಕು. 2 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ನಾನು. ನನಗೆ ನೋಡಿದ ತಕ್ಷಣ ಗೊತ್ತಾಯಿತು ರೆಸಿಪಿದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗೈತೆ ಅಂದರೆ ನಾವು ಜಾಸ್ತಿನೇ ತಿಂತೀವಲ್ಲ, ಅದಕ್ಕೆ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ. ಒಂದು 2-3 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ. ಅದು ಸ್ವಲ್ಪ ಸಾಫ್ಟ್ ಆಯಿತು. ಅದನ್ನು ಓಪನ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಗೋರಿಕಾಯಿನೂ ಬೀನ್ಸನ್ನು ಹಾಕ್ಕೊಬಿಟ್ರೆ ಫ್ರೈ ಆಗ್ತಾ ಇರ್ತೈತೆ. ಇದು ಬೇರೆ ಅದು ಬೇರೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಟೈಮ್ ಹಿಡಿತೈತೆ ಅಂದ್ಬಿಟ್ಟು ಜೊತೆಗೆ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಅನ್ನಕ್ಕೆ ಆಲ್ರೆಡಿ ಬೆಳಗ್ಗೆನೇ ಮಾಡಿಟ್ಟಿದ್ದೆ, ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಗೊಜ್ಜಿಗೆ ಏನು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಉಲ್ಟಾ ಮಾಡಿ ಬೇಯಿಸ್ಕೊತಿದ್ದೆ. ಓಪನ್ ಮಾಡಿ ತಟ್ಟೆ ಮುಚ್ಚಿ ಅಷ್ಟೇ. ಒಂದು 10 ನಿಮಿಷ ಬೇಗ ಬೆಂದ್ಕೊಬಿಡ್ತೈತೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳಕ್ಕೆ ಹೇಳಿದ್ದು ನಾನು, ಬೇಗ ಬೇಯಲಿ ಅಂದ್ಬಿಟ್ಟು. ಆಮೇಲೆ ಅದಕ್ಕೆ ಮಸಾಲ ಅಂತ ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಅವಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇಷ್ಟೇ ಮಸಾಲ ಐಟಮ್ಸು. ಆಲ್ರೆಡಿ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಸಾಲೆಗಳು ಕಡಿಮೆನೇ ಹಾಕ್ಕೊಂಡೆ. ಹಸಿಮೆಣ್ಸಿಕಾಯಿ ಹಾಕಿಲ್ಲ, ಆದ್ದರಿಂದ ಮಾತ್ರ ಖಾರದ ಪುಡಿ ಹಾಕ್ಕೊಂಡಿದ್ದು. ಹಸಿಮೆಣ್ಸಿಕಾಯಿ ಹಾಕಿಲ್ಲ ಅಂದರೆ ಖಾರದ ಪುಡಿನೂ ಹಾಕೋತಿರ್ಲಿಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಈ ಥರ ಎಣ್ಣೆ ತೇಲಿ ಬಂದೈತೆ ಅಂದರೆ ಚೆನ್ನಾಗಿ ಬೆಂದೈತೆ ಅಂತ. ಆಮೇಲೆ ಬೆಳಗ್ಗೆ ಉಳಿದಿದ್ದ ಅನ್ನನ ಹಾಕ್ಕೊಂಡೆ. ಚಿತ್ರಾನ್ನ ಮಾಡೋಣ ಅಂತ ಅನ್ನ ಮಾಡ್ಕೊಂಡೆ, ಆದರೆ ಚಿತ್ರಾನ್ನ ಮಾಡೋಕ್ಕೆ ಆಗಲಿಲ್ಲ ನಾನು. ಅದಕ್ಕೆ ಈ ಥರ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ತಣ್ಣಗಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ತಿರುಗಿಸ್ಕೊಂಡೆ. ಅನ್ನನೂ ಬಿಸಿ ಆದರೆ ಚೆನ್ನಾಗಿರ್ತೈತೆ ತಿನ್ನೋಕ್ಕೆ, ಫ್ರೆಶ್ ಆಗಿ ರೆಸಿಪಿ ಮಾಡ್ದಂಗೆ ಇರ್ತೈತೆ ಅಂದ್ಬಿಟ್ಟು. ಅದು ಮಿಕ್ಸ್ ಮಾಡಬೇಕಾದ್ರೇ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ನನಗೆ ಗೊತ್ತಾಗೋಯ್ತು ಆಗಲೇ ರೆಸಿಪಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದೈತೆ ಅಂತ. ಮತ್ತು ಒಂದು ಸ್ವಲ್ಪ ಬೀನ್ಸು, ಗೋರಿಕಾಯಿ ಇನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು. ಅನ್ನ ಜಾಸ್ತಿ ಆಗಿತ್ತಲ್ಲ, ಹಂಗಾಗಿ ಟೇಸ್ಟಲ್ಲಿ ಏನು ಕಮ್ಮಿ ಆಗಲಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ಬೀನ್ಸು, ಗೋರಿಕಾಯಿ ಬಾತ್ ರೆಡಿ ಫ್ರೆಂಡ್ಸ್. ಮನೆ ಅಂತೂ ಘಮ ಘಮ ಅಂತ ಸ್ಮೆಲ್ ಬರ್ತೈತಪ್ಪಿ. ಏನಾಗಿದೆ ಬಿರಿಯಾನಿ ಇದ್ದಂಗದಲ್ಲ ತಾನೇ, ಬಿರಿಯಾನಿ ಸ್ಮೆಲ್ ಸೇಮ್ ಟು ಸೇಮ್. ಪೀಸ್ ಹಾಕ್ರೆ ಬಿರಿಯಾನಿಗೆ ಪೀಸ್ ಹಾಕಿದ್ರೆ ಬಿರಿಯಾನಿ ಅಲ್ಲ, ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್. ಮನೆ ಫುಲ್ ಬಿರಿಯಾನಿ ಸ್ಮೆಲ್ ಬಂದ್ಬಿಡ್ತು. ಚೆನ್ನಾಗಿದೆ, ಖುಷಿ ಆಯ್ತಪ್ಪ ಫ್ರೆಂಡ್ಸ್. ಇದರಲ್ಲಿ 1-2 ರೆಸಿಪಿ ಕಂಡಿಡ್ಕೊಂಡೆ. ಒಂದು ಈ ಥರ ಬಾತ್ ಮಾಡ್ಕೋಬೋದು, ಇನ್ನೊಂದು ಆ ಥರ ಗೊಜ್ಜು ಸಪ್ರೇಟ್ ಮಾಡ್ಕೊಂಡಿದ್ದಲ್ಲ, ಅದು ಚಪಾತಿಗಾಗಲಿ ಪೂರಿಗಾಗಲಿ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನನಗೆ ಕರೆಕ್ಟಾಗಿ ಗೊತ್ತಾಗೈತೆ. ಅದನ್ನು ನೆಕ್ಸ್ಟ್ ವೀಕಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
ಒಟ್ನಲ್ಲಿ ಇವತ್ತು ಮಾಡಿದ ಪ್ರಯೋಗ ಸಕ್ಸಸ್ ಆಗೈತಾ? ರಾತ್ರಿ ಹೊತ್ತು ಅನ್ನ ಉಳಿದ್ರೆ ಹಿಂಗೆ ಮಾಡ್ಕೊಬಿಡ್ಬೋದು ಆರಾಮಾಗಿ ತನಪೆ. ನನಗೆ ಮಾತ್ರ ಮಜ್ಜಿಗೆ ಅನ್ನ ಫ್ರೆಂಡ್ಸ್, ಮಸಾಲೆ ಐಟಮ್ಸು ತಿನ್ನೋಕ್ಕಾಗಲ್ಲ, ಅದಕ್ಕೆ ಮಜ್ಜಿಗೆ ಅನ್ನನೇ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ಅನ್ನ ತಿನ್ನೋಕೆ ಇಷ್ಟು ಭಯಂಕರವಾಗಿರ್ತೈತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್, ನೈಟ್ ಟೈಮ್ ತಿನ್ನೋಕ್ಕೆ. ಅದಕ್ಕೂ ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನಾನೀಗ ಸ್ಲೀಪ್ ಮೂಡ್ಗೆ ಹೋಗ್ತಾ ಇದ್ದೀನಿ. ಇಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್, ಬಾಯ್.